ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕುಲಗುರ್ಕಿಯ ಪ್ರಸಿದ್ಧ ಶ್ರೀ ಗಂಗಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಶುಕ್ರವಾರ ದನಗಳ ಜಾತ್ರೆಗೆ ಚಾಲನೆ ದೊರೆಯಿತು. ಶ್ರೀ ಗಂಗಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ದನಗಳ ಜಾತ್ರೆಗೆ ಅದ್ಭುತವಾದ ಚಾಲನೆ ದೊರೆಯಿತು. ಕೋಲಾರ ಜಿಲ್ಲೆ ಹಾಗೂ ಸುತ್ತಮುತ್ತಲ ಭಾಗದಲ್ಲಿ ಪ್ರಸಿದ್ಧ ಎನಿಸಿರುವ ದನಗಳ ಜಾತ್ರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೇರುತ್ತಾರೆ. ಇಲ್ಲಿ ದೇಶಿ ತಳಿಗಳ ಆಕರ್ಷಣೆ ಸುಮಾರು ವರ್ಷಗಳು ಇತಿಹಾಸ ಇದೆ ಎನ್ನಲಾದ ಈ ಜಾತ್ರೆಯಲ್ಲಿ ದೇಶಿ ಹಸು ಹಾಗೂ ಜಲ್ಲಿಕಟ್ಟು ದನಗಳು ಹೆಚ್ಚಿನ ಆಕರ್ಷಣೆಯಾಗಿವೆ. ಇಂಥ ಅಪರೂಪದ ದನಗಳು ವ್ಯಾಪಾರ ಜೋರಾಗಿ ನಡೆಯುತ್ತಿದೆ. ಕರ್ನಾಟಕ ಸೇರಿ ಆಂಧ್ರಪ್ರದೇಶದಿಂದಲೂ ವ್ಯಾಪಾರಸ್ಥರು ಬರುತ್ತಿದ್ದಾರೆ. ಪ್ರತಿ ವರ್ಷದಂತೆ ಈ ಬಾರಿಯೂ ದನಗಳ ಜಾತ್ರೆಗೆ ನೂರಾರು ಸಂಖ್ಯೆಯಲ್ಲಿ ಜೋಡೆತ್ತುಗಳು ಆಗಮನ ಆಗಿದೆ. ಇವುಗಳಿಗೆ ಬೇಕಾದ ಮೂಲಸೌಕರ್ಯ ತಲುಪಿಸಲಾಗಿದೆ. ನೆರೆಯ ಜಿಲ್ಲೆಗಳು ಸೇರಿ ಅಕ್ಕಪಕ್ಕದ ರಾಜ್ಯದಿಂದಲೂ ದನಗಳು ಬಂದಿದೆ. ಕೋಟ್ಯಾಂತರ ರೂಪಾಯಿ ವ್ಯಾಪಾರ ನಡೆಯುತ್ತಿದೆ ಎಂದು ಪುರಣಪಲ್ಲಿ ಬುಲೆಟ್ ವೆಂಕಟರೆಡ್ಡಿ ಅವರು ತಿಳಿಸಿರುತ್ತಾರೆ. ಜಾತ್ರೆಗೆ 92ನಿಂದ ನಾನು ಇಲ್ಲಿದ್ದೀನಿ. 92ನಲ್ಲಿ ಕಾರಣಾಂತರದಿಂದ ಮರ್ಡರ್ ಆಯಿತು. ಅದರಿಂದ ನಾನು ಜೈಲಿಗೆ ಹೋದೆ. ಆದರೆ ನಾನು ತಪ್ಪು ಮಾಡಿಲ್ಲ కాబట్టి ನನಗೆ ದೇವರು ಒಂದೂವರೆ ತಿಂಗಳೇ ನನಗೆ ಸಹಾಯ ಮಾಡಿದ್ರು. ಸಹಾಯ ಮಾಡಿದ ಯಾವಾಗಲಿಂದ ನಾನು ಈ ಗಂಗಮ್ಮ ಜಾತ್ರೆಗೆ ಏನೋ ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡಬೇಕಂತ ನನಗೆ ಆವತ್ತು ಜೈಲಿನಿಂದ ಬಂದಾಗ ಆಸೆ ಬಂತು. ಆವತ್ತಿನಿಂದ ಇವತ್ತಿನವರೆಗೂ ನಾನು ಈ ಜಾತ್ರೆಯಲ್ಲಿ ನನ್ನ ಕೈಯಲ್ಲಾದಷ್ಟು ಮಾಡ್ತಾಯಿದ್ದೀನಿ. ಮುಂದೆ ಮೊನ್ನೆ ವರ್ಷ ದಾದಗಾರ ಮಠ ಹೋಗಿತ್ತು. ಅದು ಸ್ವಲ್ಪ ಅಭಿವೃದ್ಧಿ ಪುನರ್ಜೀವನ ಮಾಡಿದ್ದೀವಿ. ಬಾತ್ರೂಮ್ಗಳು ಕಟ್ಟಿದ್ದೀವಿ. ನೀರು ಸೌಕರ್ಯ ಮಾಡಿದ್ದೀವಿ. ಏನೋ ನಮ್ಮ ಕೈಯಲ್ಲಿದ್ದ ಎತ್ತುಗಳಿಗೆ ಒಂದು ಮೆರವಣಿಗೆ ಕಬಡ್ಡಿ ಇದು ಮಾಡಿ ಈ ಜಾತ್ರೆ ಉಳಿಸಬೇಕು. ನಮ್ಮನ್ನು ಆವಾಗ ರಥೋತ್ಸವ ಇರುತ್ತದೆ. ಆ ರಥೋತ್ಸವ ನೋಡಿ ಈ ಜನಗಳು ಕಣ್ಣು ತುಂಬಿಸ್ಕೋಬೇಕು ಅಂತ ನಮ್ಗೆ ಆಸೆ. ಇಲ್ಲಿ ಎತ್ತುಗಳು ಕಲಬುರಗಿ, ಕರ್ನಾಟಕ, ತಮಿಳುನಾಡು, ಕೇರಳದಿಂದ ಬಂದು ಒಂದು ಜೊತೆ 5.5 ಲಕ್ಷ ಪ್ರೈಸ್ ಕೊಟ್ಟಿದ್ದಂಥ ಎತ್ತುಗಳು ಬಂದಿದೆ. ಆಧಾರದ ಇನ್ನೊಂದು ಜೊತೆ ಬಂದಿದೆ. ಒಂದು 10 ಜೊತೆ 5ರಿಂದ 10 ಲಕ್ಷ ತನಕ ಇರತಕ್ಕಂಥ ಎತ್ತುಗಳು ಈ ವರ್ಷ ಬಂದಿದೆ. ಮುಂದಿನ ವರ್ಷ ಈ ಗಂಗಮ್ಮ ಆಶೀರ್ವಾದದಿಂದ ಹಿಂಗೆ ಹೋಗಿ ನಮ್ಮ ಮಕ್ಕಳು ತರತರಂತರ ಈ ಜಾತ್ರೆ ಇರಬೇಕು ಅಂತ ನಮಗೊಂದು ಇಚ್ಛೆ ಇದೆ. ಅದರಿಂದ ಈ ಗಂಗಮ್ಮ ನಮಗೂ ನಮ್ಮ ಮಕ್ಕಳಿಗೂ ಈ ಸುತ್ತಮುತ್ತಲಿನ ಮಕ್ಕಳಿಗೂ ಒಂದು ಸಹಾಯ ಮಾಡಿ ಈ ಕೋಲುಗೋರು ಜಾತ್ರೆಯನ್ನು, ಈ ತಾಲ್ಲೂಕಲ್ಲಿ ಇರ್ತಕ್ಕಂಥ ಜಾತ್ರೆಯನ್ನು, ನಮ್ಮ ಶ್ರೀನಿವಾಸಪುರ ಅಂದರೆ ಒಳ್ಳೆಯ ಹೆಸರಿರ್ತಕ್ಕಂಥ ಜಾತ್ರೆ. ಅನ್ಯಾಯ ಮಾಡಿದವರು ಯಾರೂ ಅವರು 2ನೇ ಕುಟುಂಬ. ಇಲ್ಲಿ ರಾಜಕೀಯನೂ ಮಾಡಿಲ್ಲ, ಒಂದಕ್ಕೆ ಕಟ್ಟಾಗಿದೆ. ಅದು ಹಂಗಾಗಿದ್ದೀರ ಮುಂದಕ್ಕೆ ಎಲ್ಲರಿಗೂ ಒಂದು ಒಳ್ಳೆಯ ಇದು ಮಾಡಿ ರಾಜಕೀಯ ಬಿಟ್ಟು ಈ ದೇವಸ್ಥಾನಗಳಿಗೆ ದೇವರಿಗೆ ಒಂದು ಸಹಾಯ ಮಾಡಿ ಇರೋದೇ ನಮಗಿರೋದು. ರಾಜಕೀಯ ಮಾಡ್ತಾರೆ, ಹೋಗ್ಬಿಡ್ತಾರೆ. ಜಾತ್ರೆಯಲ್ಲಿ ಮಾಡಿದ್ರು ದೇವರು ಮಾಡಿರೋದು ಎಂದೂ ಹೋಗಲ್ಲ. ದೇವರು ಇಟ್ಟಿರೋದು ನಮ್ಮ ಮಕ್ಕಳಿಗೆ ಇಟ್ಟಂಗೆ ಅದು ಹಂಗೆ ಇರುತ್ತೆ ಅಂತ ನನ್ನ ಇಚ್ಛೆ. ನಾನು ಇಲ್ಲಿಂದ ಬಿಟ್ಟು ಒಂದು ಗೆವಿನೂ ಮಾಡ್ತಾಯಿದ್ವಿ ಗೆವಕಟ್ಟಲ್ಲಿ. ಅದೊಂದು 26ನೇ ತಾರೀಕು ಇರುತ್ತೆ. ಒಳ್ಳೆಯ ಗೆವೆ. ಅದು ಇಡೀ ಪ್ರಪಂಚದಲ್ಲೇ ಇರೋಲ್ಲ. ಬರೋ ಭಕ್ತಾದಿಗಳು ಅಲ್ಲಿಗೂ ಒಂದು ರಥ ಇರುತ್ತೆ, ಬರಬೇಕಂತ ನಮ್ಮ ಏನು ಸರ್ ವಿಶೇಷ? ನಮ್ಮ ಜಿಲ್ಲೆಯಲ್ಲಿ 2ನೇ ದೊಡ್ಡ ಇರ್ತಕ್ಕಂಥ ಒಂದು ಜಾತ್ರೆ ಉಮಾದೇವಿ ಜಾತ್ರೆ. ಸುಮಾರು 3 ವರ್ಷಗಳ ಹಿಂದೆ ಕಟ್ಟಿಸಿರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇದು. ನಮ್ಮ ಪೂರ್ವಿಕರು ಕಟ್ಟಿಸಿ ಇಲ್ಲೇ ಜಾತ್ರೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕಾಲಕ್ರಮೇಣ ಅವರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬಂದು ಸುಮಾರು 151 ವರ್ಷಗಳ ಹಿಂದೆ ಈ ದೇವಾಲಯವನ್ನು ಮುಜರಾಯಿ ಡಿಪಾರ್ಟ್ಮೆಂಟ್ಗೆ ಹಸ್ತಾಂತರಿಸಿದ್ದಾರೆ. 150 ವರ್ಷಗಳ ಹಿಂದೆ ಅದಕ್ಕೆ ದಾಖಲಾತಿಗಳು ನಿಮ್ಮ ಮುಜರಾಯಿ ಇಲಾಖೆಯಲ್ಲೆಲ್ಲ ಸಿಗ್ತವೆ. ಹಸ್ತಾಂತರಿಸುವಾಗ ದೇವಾಲಯಕ್ಕೆ ಸುಮಾರು ಇಲ್ಲಿ ಒಂದು 7 ಎಕರೆ, ಅಲ್ಲಿ ಊರ ಹತ್ರ ಒಂದು 1 ಎಕರೆ ಸೇರಿ 9 ಎಕರೆ ದಾನವಾಗಿ ನೀಡಿದ್ದಾರೆ. ಏನಕ್ಕೆ ನೀಡಿದ್ದಾರೆ ಅಂತಂದರೆ ಈ ಥರ ಜಾತ್ರೆ ಬಂದಾಗ ರಾಸುಗಳು, ಅಂಗಡಿಗಳು ದಾನವಾಗಿ ನೀಡಿರುವ ತಮ್ಮ ಪೂರ್ವಿಕರು ನಮ್ಮ ಕುಟುಂಬಗಳು, ಹಿಂದಿನ ಜನ್ಮಗಳು. ಏನಕ್ಕೆ ಅಂದರೆ ಈ ಥರ ದನಗಳ ಜಾತ್ರೆ ಇವಾಗ ಕಮ್ಮಿ, ಎಲ್ಲೂ ದನಗಳಿಲ್ಲ. ತುಂಬ ಬಹಳ ದೊಡ್ಡ ಜಾತ್ರೆ, ಒಂದು 15 ದಿವಸಗಳು ಜಾತ್ರೆ ನಡೀತಾ ಇತ್ತು. ಸುಮಾರು ಒಂದು ಕಿಲೋಮೀಟರ್ ಸುತ್ತಲಕ್ಕೆ ಬರ್ತಾ ಇತ್ತು. ವಿಜೃಂಭಣೆಯಿಂದ ನಡೀತಾ ಇತ್ತು. ಅದಾದಮೇಲೆ ರಥೋತ್ಸವ ಎಲ್ಲ ಕಾರ್ಯಕ್ರಮಗಳು. ಈಗ ಎಲ್ಲ ಮಿಷನರಿ ವ್ಯವಸಾಯ ಬಂದಿರೋದ್ರಿಂದ ದನಗಳೇ ಕಮ್ಮಿ ಇರೋದ್ರಲ್ಲಿ ಇಷ್ಟು ಜಾತ್ರೆ ದನಗಳು ಸೇರಿರೋದು ಒಂದು ಸಂತೋಷ ವಿಷಯ. ಈ ಜಾತ್ರೆಯಲ್ಲಿ ಮತ್ತು ಈ ದಾನವಾಗಿ ಕೊಟ್ಟಿರ್ತಕ್ಕಂಥ ಜಮೀನನ್ನು ಯಾರು ಲಭಾಯಿಸಲಿಕ್ಕೆ ಕೂಡ ಪ್ರಯತ್ನ ಪಟ್ಟರು. ಅದು ಕೂಡ ಆಗಿರ ಒಂದು 2 ವರ್ಷಗಳ ಹಿಂದೆ ಅಂಬುಮತಿ ಶೆಲ್ವಕುಮಾರ್ ಅಂತ DC ದೇವಾಲಯಕ್ಕೆ ನಿಲ್ಲಬೇಕು ಅಂತೇಳಿ ಶಾಶ್ವತವಾಗಿ ಆರ್ಡರ್ ಮಾಡಿದ್ರು. ಅದು ತಾಯಿಯ ಪುಣ್ಯ. ಯಾರು ಕೂಡ ಅದನ್ನು ಲಭಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ವಿಜೃಂಭಣೆಯಿಂದ ನಡ್ಕೊಂಡು ಬಂದಿರ್ತಕ್ಕಂಥ ಈ ಜಾತ್ರೆ ಈ ಬಾರಿ ಕೂಡ ವಿಶೇಷವಾಗಿ ನಾವೆಲ್ಲ ಮುಂದೆ ನಡೆಸ್ತಾ ಇದ್ದೇವೆ. ಈಗಾಗಲೇ ಅವ್ರನ್ನ ಜಾತ್ರೆ ಮುಗಿದಿದೆ. ನಾಳಿಂದ 2 ದಿವಸ ಕಬಡ್ಡಿ ಪಂದ್ಯಾವಳಿ ಆಟಗಳಿದ್ದಾವೆ. ಆಮೇಲೆ ನಾಳಿದ್ದು ಈ ಸುತ್ತಮುತ್ತಲಿನ 16 ಜನ ಗ್ರಾಮಸ್ಥರು